ಅನಿಕಾ, ಈಗ ನಾವೆಲ್ಲ ಹೋಗ್ತಿದೀವಿ? ಹೋದ್ಮೇಲೆ ಎಲ್ಲ ನಿನ್ಗೆ ಗೊತ್ತಾಗುತ್ತೆ ಬಿಡು ಅಂಬಿ. ಹೋದ್ಮೇಲೆ ಗೊತ್ತಾಗದೇನೋ, ಈಗ್ಲೇ ಹೇಳು ನಾವೆಲ್ಲ ಹೋಗ್ತಿದೀವಿ ಅಂತ. ಕಮ್ ಆನ್ ಅಂಬಿ, ಹೇಳ್ತೀನಿ ಬಿಡು. ನೀನ್ ಯಾಕೆ ಟೆನ್ಷನ್ ತಗೋತಿದ್ಯಾ? ಅಂಬಿ ಬಾ ಹೋಗೋಣ. ಅನಿಕಾ, ಎಲ್ಲಿ ಕರ್ಕೊಂಡ್ ಬಂದಿದ್ಯಾ? ಏನ್ ಕತೆ ನಿಂದು? ವೇಟ್ ಅಂಬಿ, ನಿನಗೆ ಗೊತ್ತಾಗತ್ತೆ. ಹಲೋ ಮೇಡಮ್. ಹಲೋ, ಎಲ್ಲಿದ್ದೀರಾ? ಇನ್ನ ಲೊಕೇಶನ್ ಬಂದಿಲ್ವಾ? ಇಲ್ಲೇ ಇದ್ದೀನಿ ಮೇಡಮ್. ಇನ್ನು ನಿಮ್ಮಿಂದ ನೋಡಿ ಮೇಡಮ್. ಮೇಡಮ್, ವೈ ಆರ್ ಯು ಸೋ ಸ್ಕೇರ್ಡ್? ಯಾಕೆ ಇಷ್ಟು ಗಾಬರಿ ಆಗ್ತಾ ಇದ್ದೀರಾ? ಮೇಡಮ್, ಇವ್ರನ್ನೇ ತಾನೇ ನಾನು ಶೂಟ್ ಮಾಡಿದ್ದು, ಮತ್ತೆ ಇವ್ರು ಹೆಂಗೆ ಬಂದರು? ನೀವತ್ತು ನೆಟ್ ಕೆಲಸ ಮಾಡಿಲ್ಲ ಅಲ್ವಾ? ಅದಕ್ಕೆ ಅವ್ರು ಮತ್ತೆ ಬಂದಿದ್ದಾರೆ. ಮೇಡಮ್, ಏನು ಹೇಳ್ತಾ ಇದ್ದೀರಾ? ನನ್ನ ತಗ್ಲಾಕೋ ಪ್ಯಾನ್ ಇಲ್ಲ ತಾನೇ? ಏ, ಕಾಮ್ ಡೌನ್. ಆ ಥರ ಏನೂ ಇಲ್ಲ. ನಿನಗೆ ಬೇರೆ ಡೀಲ್ ಇದೆ. ಇವಳು ಹಾಗೆ ಬೇರೆ ಹುಡುಗಿ ಇದ್ದಾಳೆ. ಅವಳ ಹೆಸರು ಕಮಲಿ ಅಂತ. ನೀವು ಅವಳನ್ನ ಮುಗಿಸ್ಬೇಕು. ಈ ಸತಿ ಅವಳನ್ನ ನೀನ್ ಟಾರ್ಗೆಟ್ ಮಾಡಿ ಮುಗಿಸ್ಬೇಕು. ಅವಳು ಯಾವುದೇ ಕಾರಣಕ್ಕೂ ಉಳಿಬಾರ್ದು. ಓಕೆ? ಓಕೆ ಮೇಡಮ್, ಡನ್. ಈಗ ಬೇಡ, ಕಮಲಿ ಅವ್ರ ಕಾಲಿಗೆ ವೆಯ್ಟ್ ಮಾಡೋಣ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡೋದು ಬೇಡ. ಡೀಲ್ ಓಕೆನಾ? ಓಕೆ ಮೇಡಮ್, ಡನ್. ಈ ಸಲ ಮಿಸ್ ಆಗ್ಬಾರ್ದು. ಇಲ್ಲ ಮೇಡಮ್. ಹೋದ್ ಸಲ ಆಗಿದ್ದು ಈ ಸಲ ರಿಪೀಟ್ ಆಗ್ಬಾರ್ದು. ಮಿಕ್ಕಿದ್ದು ಕೆಲಸ ಆದ್ಮೇಲೆ ಕೊಡ್ತೀನಿ. ಓಕೆ ಮೇಡಮ್, ಬರ್ತೀನಿ ಮೇಡಮ್. ಅನಿಕಾ, ಹಂಗಾದ್ರೆ ನೀನೇ ನನ್ನ ಶೂಟ್ ಮಾಡಿಸಿದ್ದು? ನೋ ಅಂಬಿ, ನಾಟ್ ಅಟ್ ಆಲ್. ಆಕ್ಚುಲಿ ನನಗೆ ನಿನ್ ಮೇಲೆ ಯಾವುದೇ ತರ ಕೋಪ ಇಲ್ಲ. ನಾನು ಕಮ್ಲಿನ ಶೂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು. ಬಟ್ ನೀನಾಗ ಅಡ್ಡ ಬಂದ್ಬಿಟ್ಟೆ. ನಾನು ಏನ್ ತಾನೇ ಮಾಡೋಕ್ಕಾಗತ್ತೆ? ಆ ಶೂಟರು ನಿನ್ನನ್ನು ಶೂಟ್ ಮಾಡಿಬಿಟ್ಟ. ಅಯ್ಯೋ, ದಟ್ಸ್ ಆಲ್ ಇನ್ ದ ಪಾಸ್ಟ್. ಬಿಟ್ಬಿಡು. ನಿನ್ನ ಲೈಫ್ ಸರಿ ಹೋಗೋಕ್ಕೆ ತಾನೇ ನಾನು ಈ ಪ್ಲಾನ್ ಮಾಡ್ತಾ ಇರೋದು. ಅಂಬಿ, ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ? ಅದಕ್ಕೆ ಯಾವುದೇ ಸೀಕ್ರೆಟ್ಸ್ ಇಲ್ಲದೆ ಎಲ್ಲ ಡೀಲ್ನು ನಿನ್ನ ಮುಂದೆನೇ ಮಾಡ್ತಾ ಇದ್ದೀನಿ.
ಜಸ್ಟ್ ರಿಮೆಂಬರ್ ಒನ್ ಥಿಂಗ್ ಅಂಬಿ, ನಮ್ಮಿಬ್ರು ಎನಿಮಿ ಒಬ್ಳೆ. ಆ ಕಂಬ್ಳಿನ ನಾವು ಮುಗಿಸ್ಬಿಟ್ರೆ ನಾವಿಬ್ರು ಹ್ಯಾಪಿಯಾಗಿರ್ತೀವಿ. ನಿನ್ನಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ ಅನಿಕಾ. ಒಂದ್ಸಲ ಸಾಯಿಸಕ್ ಟ್ರೈ ಮಾಡಿದವಳು ಮತ್ತೆ ಟ್ರೈ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನೀನು ನನ್ಗೇನ್ ಮೋಸ ಮಾಡ್ತಿಲ್ಲ ತಾನೆ? ನೋ ಅಂಬಿ, ನಾಟ್ ಅಟ್ ಆಲ್. ನಾನು ಹೇಳಿದ್ನಲ್ಲ, ನೀನ್ ನನ್ನ ಕ್ಲೋಸ್ ಫ್ರೆಂಡ್, ನಾನು ನಿನಗೆ ಏನು ಮಾಡಲ್ಲ. ಬಿಲೀವ್ ಮೀ ಪ್ಲೀಸ್. ಅಂಬಿ, ಹಾಗೆ ನೀನು ನನ್ಗೇನು ಮಾಡಲ್ಲ ಅಲ್ವಾ? ಅಯ್ಯೋ ಇಲ್ಲ ಇಲ್ಲ, ನಾವೇನಿದ್ರು ಕಳ್ತನ ಮಾಡೋದಷ್ಟೇ, ಕೊಲೆ ಮಾಡೋ ಅಷ್ಟೆಲ್ಲ ಮುಂದುವರೆದಿಲ್ಲ. ನಮ್ ಕಸ್ಬಲ್ಲೂ ಕೆಲವೊಂದು ರೂಲ್ಸ್ ಇದೆ, ಆ ರೂಲ್ಸ್ನ ನಾನು ಯಾವತ್ತೂ ದಾಟಲ್ಲ. ವೆರಿ ಗುಡ್. ಲುಕ್ ಅಂಬಿ, ನಾವಿಬ್ರು ಹೀಗೆ ಒಟ್ಟಾಗಿದ್ರೆ ಅವಳನ್ನ ಆರಾಮಾಗಿ ಮುಗಿಸ್ಬಿಡ್ಬೋದು. ಆಗ ನಮ್ಮ ಲೈಫು ಆರಾಮಾಗಿರುತ್ತೆ. ಹೌದು ಅನಿಕಾ. ನನ್ನ ಸಾಯ್ಸಕ್ಕೆ ಅದೇನು ಆತುರ ನಿಂಗೆ ಅನಿಕಾ? ನಿನ್ ಬಣ್ಣ ಇವಾಗ ಗೊತ್ತಾಯ್ತೈತೆ. ಏನ್ ಯೋಚನೆ ಮಾಡ್ತಿದ್ಯಾ ಅಂಬಿ? ಏನಿಲ್ಲ ಅನಿಕಾ. ಹಲೋ ಕಮಲಿ ಅವರೇ, ಈಗ ತಾನೇ ಶೂಟರ್ ಹೊರಟ, ನಾನು ಅವನ್ನ ಫಾಲೋ ಮಾಡ್ತೀನಿ. ನೋಡಿ, ನೀವು ಹುಷಾರಾಗಿರಿ. ಏನೇ ಇತ್ತು ಅಂದ್ರೆ ನಂಗೆ ಕಾಲ್ ಮಾಡಿ, ಓಕೆನಾ? ಹಾ ಸರಿ ಸರಿ. ಈ HMTದು ಒಂದೇ ಗೋಳು, ಚಿಕ್ಕ ಪುಟ್ಟದಕ್ಕೂ ಫೋನ್ ಮಾಡ್ತಾನೆ. ಓಕೆ ಫೈನ್, ನಾವು ಹೋಗೋಣ. ಇಲ್ಲ ಅನಿಕಾ, ನೀವು ಹೋಗಿರು. ಇಲ್ಲೇ ನಮ್ಮ ಹುಡುಗರು ಬರ್ತಾರೆ, ಸ್ವಲ್ಪ ಕಲೆಕ್ಷನ್ಸ್ ಇದೆ, ಮಾಡ್ಕೊಂಬರ್ತೀನಿ. ಹೌದಾ? ಓಕೆ, ಯು ಟೇಕ್ ಕೇರ್ ದೆನ್. ಹಿಂದೆ ನನ್ನನ್ನು ಸಾಯ್ಸಕ್ಕೂ ಮುಂಚೆ ಅನಿಕಾ ಹೇಳಿದ್ದೆಲ್ಲ ಸತ್ಯನೇ. ನಾನಂತೂ ಒಳ್ಳೆ ಸಂಜೆ ಬಿಡಕ್ಕಿಲ್ಲ. ಈ ಅಂಬಿನೂ ನನ್ನ ಮಗಳೇ, ಆದ್ರೆ ಇವಳು ನನ್ನ ಇನ್ನೊಬ್ಳು ಮಗಳನ್ನ ಸಾಯ್ಸಕ್ ಹೋಗ್ತಾ ಇದ್ದಾಳೆ. ಈ ವಿಷಯನ ಇಮಿಡಿಯೇಟ್ ಆಗಿ ಕಂಬ್ಲಿಗೆ ಹೇಳಬೇಕು. ಕಂಬ್ಲಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಹೋಗಿ ಇವಳ ಹತ್ರನೇ ಮಾತಾಡೋಣ.
HFT ನಾನು ಹೊರಟಿದ್ದೀನಿ, ಮನೆ ಕಡೆ ಹುಷಾರು. ಅಂಬಿ, ಅಪ್ಪಯ್ಯ, ಏನ್ ಮಾಡ್ತಾ ಇದೀಯ ನೀನ್ ಅಂಬಿ? ಕಂಬ್ಲಿ ವೇಷದಲ್ಲಿ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅದು ನನ್ ಮಗಳಾಗಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಮನೆ ಒಳಗಡೆ ಹೋಗುವಾಗ ಅಂಬಿಯಾಗಿ ಹೋದೆ, ಹೊರಗಡೆ ಬರುವಾಗ ಕಂಬ್ಲಿಯಾಗಿ ಬಂದಿದ್ಯಾ. ನೀನು ಅನಿಕಾ ಸೇರ್ಕೊಂಡು ನನ್ ಕಂಬ್ಲಿನ ಸಾಯಿಸೋದಿಕ್ ಪ್ರಯತ್ನ ಮಾಡ್ತಾ ಇದ್ದೀರಾ? ಅಪ್ಪಯ್ಯ, ನೀವ್ ಸರಿ ಹೋಗಿದ್ದೀರಾ? ನೀನ್ ಕಂಬ್ಲಿ ತರ ಮಾತಾಡ್ತಿದ್ದಂಗೆ ನಾ ಅದನ್ನ ನಂಬ್ತೀನಿ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಈ ವಿಷಯನ ಈಗ್ಲೇ ಹೋಗಿ ಕಂಬ್ಲಿಗೆ ಹೇಳ್ತೀನಿ. ನಿನ್ನ ಸುಮ್ಮನೆ ಬಿಡಲ್ಲ ನಾನು. ಅಪ್ಪಯ್ಯ, ನೀವು ನಿಜವಾಗ್ಲೂ ಸರಿ ಹೋಗಿದ್ದೀರಾ ಅಂತ ನನಗೆ ನಿಜವಾಗ್ಲೂ ನಂಬಕ್ಕಾಯ್ತಿಲ್ಲ ಅಪ್ಪಯ್ಯ. ಅಪ್ಪಯ್ಯ, ನಿಮಗ್ ಗೊತ್ತಾಯ್ತಿಲ್ವಾ? ನಾನು ಅಂಬಿ ಅಲ್ಲ, ನಿಮ್ ಮಗಳು ಕಂಬ್ಲಿ. ಅಲ್ಲಿಗೂ ಬಂದಿಲ್ವಾ? ಸರಿ, ಆಮೇಲೆ ಮಾಡ್ತೀನಿ. ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಬೇಬಿ, ಡ್ಯಾಡ್ ಮತ್ತೆ ಮಿಸ್ ಆಗಿದ್ದಾರೆ. ಓ ಮೈ ಗಾಡ್, ಕೇರ್ ಟೇಕರ್ ಅಲ್ಲಿ ಮಾಮ್? ಗೊತ್ತಿಲ್ಲ ಬೇಬಿ. ಶಿಟ್, ಮನೇಲೇ ಇದ್ದವರು ಅದ್ ಹೇಗ್ ಮಿಸ್ ಆಗ್ತಾರೆ ಮಾಮ್? ಹೋಗ್ಲಿ, CCTV ಫುಟೇಜ್ ನ ಚೆಕ್ ಮಾಡಿದ್ರಾ? ನೋಡ್ದೆ ಬೇಬಿ, ಅದು ನೀನು ಅಂಬಿ ಆಚೆ ಹೋಗೋಕ್
ಹೆಲ್ ಟ್ಯಾಬ್ಲೆಟ್ಸ್ ಎಲ್ಲ ಅಲ್ಲೇ ಬಿದ್ದಿದೆ. ಗಾಡ್ ಓ ಮೈ ಗಾಡ್, ಹಾಗಾದ್ರೆ ಡ್ಯಾಡ್ ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ನುಂಗೋ ಥರ ನಾಟಕ ಮಾಡಿ ನುಂಗದೆ ಅದನ್ನ ಎಲ್ಲೆಲ್ಲೋ ಬಿಸಾಕಿದ್ದಾರೆ. ಅವ್ರು ಇದನ್ನ ತಗೋತಿಲ್ಲ ಅಂದ್ರೆ ಡ್ಯಾಡ್ ಏನಾದರೂ ಹುಷಾರಾಗ್ಬಿಟ್ರ? ಸುಮ್ಮನೆ ನಮ್ಮ ಮುಂದೆ ಡ್ರಾಮಾ ಮಾಡ್ತಿದಾರಾ? ಮೈ ಗಾಡ್, ನಾಟಕ ಮಾಡ್ತಿದ್ದಾರೆ. ಅಪ್ಪಯ್ಯ, ಅಂಬೆ ವಿಷಯ ಇಟ್ಕೊಂಡು ಆ ಅನಿಕಾ ಅಮರಣ್ಣನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು. ಅದಕ್ಕೆಯ ನಾನೇ ಅಂಬಿಯಾಗಿ ಎಲ್ರ ಮುಂದೆ ಕಾಣಿಸ್ಕೊಂಡೆ. ಆದ್ರೆ ಅದಾದ್ಮೇಲೆ ಇಷ್ಟೆಲ್ಲ ನಡೀತಾ? ಹ್ಞೂ ಅಪ್ಪಯ್ಯ. ಕಮಲಿ, ಅಪ್ಪಯ್ಯ ನನ್ಗೆ ಕ್ಷಮಿಸ್ಬಿಡಮ್ಮ. ವಿಷಯ ಗೊತ್ತಿಲ್ಲದೆ ಏನೇನೋ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಅಯ್ಯೋ ಅಪ್ಪಯ್ಯ, ನೀವ್ಯಾಕೆ ಕ್ಷಮೆ ಎಲ್ಲ ಕೇಳ್ತಿದ್ದೀರಾ? ಆದ್ರೆ ನೀವು ಸರಿ ಹೋಗಿರೋ ವಿಷಯ ನಂತವ ಯಾಕೆ ಹೇಳಿಲ್ಲ ಅಪ್ಪಯ್ಯ? ನಾನು ಏಟ್ ಚಿಂತೆ ಮಾಡ್ಕೊಂಡಿದ್ದೆ ಗೊತ್ತಾ? ಅಲ್ಲ ಅಪ್ಪಯ್ಯ, ನೀವು ಇಷ್ಟು ಸರಿಯಾಗಿ ಮಾತಾಡ್ತಿದ್ದೀರಾ ಅಂದ್ರೆ ನೀವು ಹುಷಾರಾಗಿದ್ದೀರಾ ಅಂತ ಅರ್ಥ. ಆದ್ರೂ ನೀವ್ಯಾಕೆ ತೊದಲುತ್ತಾ ಮಾತಾಡ್ತಿದ್ರಿ? ಯಾಕಪ್ಪಯ್ಯ? ಸರಿ ಹೋಗಿಲ್ದಿರೋ ತರ ಇರ್ತಿದ್ರಲ್ಲ. ಅಪ್ಪಯ್ಯ, ದಯವಿಟ್ಟು ಮಾತಾಡಿ. ಏನೋ ವಿಷಯ ಐತೆ ಅಂತ ನಂಗೆ ಸಂದ ಗೊತ್ತೈತೆ. ಅದೇನೋ ಅಂತ ಹೇಳಿ ಅಪ್ಪಯ್ಯ. ನಂಗೆ ಗೊತ್ತು ಅಪ್ಪಯ್ಯ, ನೀವೇನೋ ಹೇಳ್ಬೇಕು ಅಂತಿದ್ರಿ. ಅದೇನು ಅಂತ ದಯವಿಟ್ಟು ಹೇಳಿ. ಕಮಲಿ, ನೀನು ಹೇಗೆ ವೇಷ ಹಾಕೊಂಡಿದ್ಯೋ ನಾನು ಹಾಗೆ ವೇಷ ಹಾಕೊಂಡಿದ್ದೀನಿ. ಅಪ್ಪಯ್ಯ, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ನಾನು ಕೆಲವ್ರ ಭಯಕ್ಕೆ ಇನ್ನೂ ನಾನು ಸರಿ ಹೋಗ್ದಲೇ ಇರೋ ಥರ, ಮೆಂಟಲಿ ಅನ್ಸ್ಟೇಬಲ್ ಅನ್ನೋ ಥರ ಆಕ್ಟ್ ಮಾಡ್ಕೊಂಡಿದ್ದೀನಿ. ಅಪ್ಪಯ್ಯ, ಭಯನಾ? ಯಾರ್ ಭಯ ಅಪ್ಪಯ್ಯ? ಆ ಅನಿಕಾ ಏನಾದ್ರೂ? ನನ್ನ ಕ್ಷಮಿಸಿ ಅಪ್ಪಯ್ಯ. ಅವಳು ನಿಮಗ್ ಮಗಳನೇಯ, ಆದ್ರೆ ಅವಳು ಸರಿ ಇಲ್ಲ ಅಪ್ಪಯ್ಯ. ಅವಳು ನನ್ನನ್ನೇ ಶೂಟ್ ಮಾಡಿ ಸಾಯ್ಸಕ್ ನೋಡಿಯಾಳೆ. ಹೌದಮ್ಮ, ಆ ವಿಷಯ ಗೊತ್ತಾದ್ಮೇಲೆ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದು. ನೋಡಿದ್ರ ಅಪ್ಪಯ್ಯ, ಹೊಡ ಹುಡ್ತಾಳಾಗಿ ಏನೆಲ್ಲ ಮಾಡ್ತಾವಳೆ ಅಂತವ. ನೀನಾದ್ರೂ ಅವಳಿಗೆ ದೊಡ್ಡಮ್ಮನ ಮಗಳು, ಆದ್ರೆ ನಾನು ಸ್ವಂತ ಅಪ್ಪ. ಈ ಸ್ವಂತ ಅಪ್ಪಂಗೆ ಏನೇನು ಮಾಡಿದಾಳೆ ಗೊತ್ತಾ? ಇಷ್ಟು ದಿನ ನಾನು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದು ಯಾರಿಂದ ಗೊತ್ತಾ? ಅವಳಿಂದಲೇ. ಅಪ್ಪಯ್ಯ, ಏನ್ ಹೇಳ್ತಿದ್ದೀರಾ? ನೀವ್ ಹಿಂಗಾಗದ ಕಾರಣ ಆ ಅನಿಕಾನ? ಹೌದಮ್ಮ, ಇಷ್ಟು ದಿನ ನಾನು ಆ ಥರ ಇರೋದಕ್ಕೆ ಕಾರಣ ಅವಳೇ. ಡೈಲಿ ಟ್ಯಾಬ್ಲೆಟ್ ಕೊಟ್ಟು ನನ್ನ ಮೆಂಟಲಿ ಅನ್ಸ್ಟೇಬಲ್ ಮಾಡಿದ್ಲು.